ಬಂಧುಗಳೇ, ಹೇಗಿದ್ದೀರಿ ಎಲ್ಲರೂ? ಓಂ ನಮಃ ಶಿವಾಯದ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಮನೆಯ ಅಕ್ಕಪಕ್ಕ ಅಥವಾ ಸುತ್ತಮುತ್ತ ಯಾವ್ಯಾವ ಗಿಡಗಳಿರಬೇಕು, ಹಾಗೆ ಯಾವ್ಯಾವ ಗಿಡ ಮರಗಳು ಇರಬಾರ್ದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಹಾಗಾದರೆ ಅದು ಯಾವ್ಯಾವುದು ಅಂತ ನೋಡೋಣ ಬನ್ನಿ. ಹಸಿರು ಇದ್ದ ಕಡೆ ಉಸಿರು ಎಂಬ ಮಾತ ಕೇಳಿರ್ತೀವಿ. ಮನೆ ಮುಂದೆ ಹೆಚ್ಚು ಗಿಡ ಮರಗಳಿದ್ರೆ ಪ್ರಶಾಂತವಾದ ವಾತಾವರಣ ಏರ್ಪಡುತ್ತೆ. ಹಾಗೆಯೇ ವಾಸ್ತುಶಾಸ್ತ್ರದ ಪ್ರಕಾರ ಕೆಲವು ಗಿಡ ಮರಗಳು ಮನೆ ಮುಂದೆ ಬೆಳೆದ್ರೆ ಅಥವಾ ಬೆಳೆಸಿದರೆ ಅದರಿಂದ ಹೆಚ್ಚು ಹೆಚ್ಚು ನೆಗೆಟಿವ್ ಶಕ್ತಿ ಹಾಗೂ ಕಷ್ಟಗಳು ಹೆಚ್ಚಾಗುತ್ತದೆ. ಬೂರೆ ಹಣ್ಣಿನ ಮರ, ಮನೆ ಮುಂದೆ ಎಲಚಿ ಮರ ಇರಬಾರ್ದು. ಎಲಚಿ ಹಣ್ಣಿನ ಮರವನ್ನು ಬೂರೆ ಹಣ್ಣಿನ ಮರ ಅಂತ ಕೂಡ ಕರೀತಾರೆ. ಈ ಮರ ಮನೆ ಮುಂದೆ ಇದ್ರೆ ಶುಭವಲ್ಲ. ಈ ಮರದಿಂದ ಮನೆಯಲ್ಲಿ ಸಂಕಷ್ಟಗಳು, ಕಲಹಗಳು ಹೆಚ್ಚಾಗ್ತಾನೆ ಹೋಗುತ್ತೆ. ಈ ಮರದಿಂದ ಹಣಕಾಸಿನ ಕೊರತೆ ದಿನೇ ದಿನೇ ಹೆಚ್ಚಾಗುತ್ತದೆ. ಮೆಹಂದಿ ಗಿಡ, ಈ ಮರ ಮನೆ ಮುಂದೆ ಇದ್ದರೆ ನಕಾರಾತ್ಮಕ ಶಕ್ತಿಯನ್ನು ಮನೆಯೊಳಗೆ ಆಕರ್ಷಣೆ ಮಾಡುತ್ತೆ. ಮೆಹಂದಿಯನ್ನು ನಾವು ಎಲ್ಲ ರೀತಿಯಾದಂತಹ ಶುಭ ಕಾರ್ಯಗಳಲ್ಲಿ ಕೈಗೆ ಹಾಕಿಕೊಂಡು ಸಂಭ್ರಮಿಸುತ್ತೀವಿ. ಆದರೆ ಮೆಹಂದಿಯಿಂದ ನಾನಾ ರೀತಿಯ ಆರೋಗ್ಯ ಪ್ರಯೋಜನಗಳೂ ಸಹ ಇದೆ. ಆದರೆ ಮನೆ ಮುಂದೆ ಮಾತ್ರ ಮೆಹಂದಿ ಗಿಡವನ್ನು ಬೆಳೆಸಬಾರ್ದು. ಹತ್ತಿ ಸಸ್ಯ, ಈ ಸಸಿಯನ್ನು ಮನೆಯ ಸುತ್ತಮುತ್ತ ಬೆಳೆಸಬಾರದು ಎಂದು ವಾಸ್ತುಶಾಸ್ತ್ರ ಹೇಳುತ್ತೆ. ಕೆಲವರು ದೇವರ ಪೂಜೆಗೆ ದೀಪದ ಬತ್ತಿಗಳನ್ನಾಗಿ ಮಾಡಬಹುದು ಎಂಬ ಕಾರಣಕ್ಕೆ ಹತ್ತಿ ಸಸಿಯನ್ನು ಮನೆಯ ಸುತ್ತಮುತ್ತ ಬೆಳೆಸಿರ್ತಾರೆ. ಇದರಿಂದ ಅವರಿಗೆ ಬಡತನ ಬರುತ್ತೆ ಅಂತ ಹೇಳಲಾಗುತ್ತೆ. ಹುಣಸೆ ಮರ, ಈ ಮರವು ಮನೆಯ ಸುತ್ತಮುತ್ತ ಇದ್ದರೆ ನಕಾರಾತ್ಮಕ ಶಕ್ತಿಯನ್ನು ಮನೆಯೊಳಗೆ ಆಕರ್ಷಣೆ ಮಾಡುತ್ತೆ. ಹೌದು, ಮನೆ ಮುಂದೆ ಈ ಮರ ಇದ್ದರೆ ಮಕ್ಕಳು ಆಟವಾಡುವಾಗ ಪದೇ ಪದೇ ಆರೋಗ್ಯ ಸಮಸ್ಯೆಗಳು ಸಹ ಬರಬಹುದು. ಬೆಚ್ಚಿ ಬೀಳೋದನ್ನು ಸಹ ನೀವು ನೋಡಿರ್ತೀರಿ. ಅಮಾವಾಸ್ಯೆ, ಹುಣ್ಣಿಮೆಯ ಸಮಯದಲ್ಲಿ ಈ ಮರದ ಮೂಲಕ ನೆಗೆಟಿವ್ ಶಕ್ತಿ ಮನೆಯೊಳಗೆ ಪ್ರವೇಶಿಸಬಹುದು. ಪರಂಗಿ ಹಣ್ಣಿನ ಗಿಡ, ಈ ಗಿಡವನ್ನು ಮನೆ ಮುಂದೆ ಬೆಳೆಸಬಾರ್ದು. ಯಾರ ಮನೆ ಮುಂದೆ ಈ ಗಿಡವಿರುತ್ತೋ ಆ ಮನೆಯಲ್ಲಿ ಯಾವಾಗಲೂ ಸಹ ಜಗಳ, ನೆಮ್ಮದಿ ಇಲ್ಲದ ಜೀವನ, ಹಣಕಾಸಿನ ಸಮಸ್ಯೆಗಳು ಬರ್ತಾನೆ ಇರುತ್ತೆ. ಪರಂಗಿ ಹಣ್ಣಿನ ಮರವನ್ನು ಪೂರ್ವಜನರ ವಾಸಸ್ಥಾನವೆಂದೂ ಸಹ ಹೇಳಲಾಗುತ್ತದೆ. ಆದ್ದರಿಂದ ಈ ಮರವನ್ನು ಮನೆ ಮುಂದೆ ಬೆಳೆಸಬಾರ್ದು. ಮಕ್ಕಳಿಗೂ ಸಹ ಈ ಮರದಿಂದ ಅನೇಕ ಸಮಸ್ಯೆಗಳು ಸಹ ಬರುತ್ತದೆ. ತಾಳೆ ಮರ, ಈ ಮರ ಮನೆ ಮುಂದೆ ಇದ್ದರೆ ಮನೆಗೆ ನಿರಂತರವಾಗಿ ಬಡತನವನ್ನು ಆಕರ್ಷಣೆ ಮಾಡ್ತಾ ಹೋಗುತ್ತೆ. ಇದರಿಂದ ನಾವು ಎಷ್ಟೇ ಸಂಪಾದನೆ ಮಾಡಿದರೂ ಸಹ 1 ರೂಪಾಯಿ ದುಡ್ಡು ಕೂಡ ನಮ್ಮ ಕೈಯಲ್ಲಿ ನಿಲ್ಲಲ್ಲ. ಸಾಲ ಮಾಡುವ ಪರಿಸ್ಥಿತಿ ಎದುರಾಗುತ್ತೆ. ತಾಳೆ ಮರವನ್ನು ಮನೆ ಮುಂದೆ ಬೆಳೆಸಬಾರ್ದು. ಎಕ್ಕದ ಗಿಡ, ಹಾಲು ಕೊಡುವ ಸಸಿಗಳನ್ನು ಮನೆ ಮುಂದೆ ಬೆಳೆಸಬಾರ್ದು. ಇದರಿಂದ ಮನೆಗೆ ನಕಾರಾತ್ಮಕ ಶಕ್ತಿಗಳು ಪ್ರವೇಶ ಮಾಡುತ್ತೆ. ಎಕ್ಕದ ಗಿಡಗಳು ಮೈದಾನದಲ್ಲಿ, ದೇವಾಲಯದ ಆವರಣದಲ್ಲಿ ಬೆಳೆದರೆ ಮಾತ್ರ ಶುಭ ಎಂದು ಪರಿಗಣಿಸಲಾಗುತ್ತದೆ. ಮಕ್ಕಳು ಅಪ್ಪಿತಪ್ಪಿ ಆಟವಾಡುವಾಗ ಈ ಗಿಡವನ್ನು ಮುಟ್ಟಿ ಅದರ ಹಾಲು ಕಣ್ಣಿಗೆ ಬಿದ್ದರೆ ಅಪಾಯ ತಪ್ಪಿದ್ದಲ್ಲ. ಮನೆ ಮುಂದೆ ತುಳಸಿ ಗಿಡ ಇದ್ದರೆ ಮನೆಗೆ ರಕ್ಷಣೆಯಾಗಿರುತ್ತದೆ. ಮನೆಗೆ ಮಾಟ, ಮಂತ್ರ, ದುಷ್ಟಶಕ್ತಿಗಳ ಕಾಟ ಆಗದಂತೆಯೂ ಸಹ ತಡೆದು ಮನೆಯ ಸದಸ್ಯರನ್ನು ಕಾಪಾಡುತ್ತೆ. ಮನೆ ಮುಂದೆ ತುಳಸಿ ಗಿಡವನ್ನು ತಪ್ಪದೆ ಬೆಳೆಸಿ. ದೈವಶಕ್ತಿಯ ಜೊತೆಗೆ ಅನೇಕ ಆರೋಗ್ಯಕರ ಲಾಭಗಳು ಕೂಡ ಈ ಗಿಡದಿಂದ ಮನೆಗೆ ಸಿಗುತ್ತೆ. ವೀಳ್ಯದೆಲೆಯ ಬಳ್ಳಿ, ಈ ಬಳ್ಳಿಯು ಆಂಜನೇಯ ಸ್ವಾಮಿಗೆ ಬಲು ಪ್ರಿಯ. ಆದ್ದರಿಂದ ಮನೆಯಲ್ಲಿ ತಪ್ಪದೇ ವೀಳ್ಯದೆಲೆ ಬಳ್ಳಿಯನ್ನು ಬೆಳೆಸಿ. ಇದರಿಂದ ಅನೇಕ ಆರೋಗ್ಯಕರ ಲಾಭಗಳು ಕೂಡ ಸಿಗುತ್ತವೆ. ಮನೆಗೆ ಹೆಚ್ಚು ಪಾಸಿಟಿವ್ ಶಕ್ತಿಯನ್ನು ಕೂಡ ಇದು ನೀಡುತ್ತೆ. ಬಿದಿರು ಸಸ್ಯಗಳು, ಇವುಗಳು ಮನೆಯ ಆವರಣದಲ್ಲಿ ಬೆಳೆದರೆ ಮನೆಗೆ ಅಭಿವೃದ್ಧಿ ಹಾಗೂ ಸಮೃದ್ಧಿಯ ಸಂಕೇತವಾಗಿರುತ್ತದೆ. ಬಿದಿರು ಮರ ಗಿಡವನ್ನು ಮನೆ ಮುಂದೆ ಬೆಳೆಯಲು ಜಾಗವಿಲ್ಲ ಅಂದರೆ ಚಿಕ್ಕದಾಗಿ ಗಾಜಿನ ಬೌಲ್ನಲ್ಲಿ ಬೆಳೆಸಲು ಸಿಗುವ ವಾಸ್ತು ಗಿಡವನ್ನು ಮನೆಯೊಳಗೆ ಬೆಳೆಯಿರಿ. ಹರಳಿ ಸಸಿ, ಹರಳಿ ಸಸಿಯು ದೈವ ವೃಕ್ಷಗಳಲ್ಲೂ ಸಹ ಒಂದಾಗಿದೆ. ಎಷ್ಟೋ ಜನರು ತಪ್ಪು ತಿಳುವಳಿಕೆಯನ್ನು ಹೊಂದಿರುತ್ತಾರೆ. ಅರಳಿ ಮರವು ಮನೆಗೆ ಎಂದಿಗೂ ಕೆಡಕನ್ನು ಮಾಡೋದಿಲ್ಲ. ಈ ಮರದಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿ, ವಿಷ್ಣು ದೇವರು ನೆಲೆಸಿರ್ತಾರೆ. ಆದರೆ ಈ ಅರಳಿ ಸಸಿಯು ಗೋಡೆಗಳ ಮೇಲೆ, ಮನೆ ಮೇಲೆ ಮಾತ್ರ ಬೆಳಿಬಾರದು. ಏಕೆಂದರೆ ಸಸಿಯಾಗಿ ಬೆಳೆದು ಮರವಾಗಿ ಬೆಳೆದಾಗ ಈ ಮರಕ್ಕೆ ಹೆಚ್ಚು ಜಾಗ ಬೇಕಾಗುತ್ತೆ. ಬೇರುಗಳು ಬುಡವನ್ನು ಆಕ್ರಮಿಸಿದರೆ ಮನೆಯ ಪಾಯಕ್ಕೆ ಹಾಗೂ ಮನೆಗೆ ತೊಂದರೆಯಾಗಬಹುದು. ರಾತ್ರಿಯ ಸಮಯದಲ್ಲಿ ಅರಳಿ ಮರದ ಮುಂದೆ ಹೋಗಬಾರದು ಎಂದು ಹೇಳಲಾಗುತ್ತದೆ. ಏಕೆಂದರೆ ರಾತ್ರಿ ಸಮಯದಲ್ಲಿ ಅರಳಿ ಮರವು ಹೆಚ್ಚು ಇಂಗಾಲದ ಡೈಆಕ್ಸೈಡನ್ನು ಸೂಚಿಸುತ್ತದೆ. ಮಕ್ಕಳು ರಾತ್ರಿ ಸಮಯದಲ್ಲಿ ಹೆಚ್ಚು ಕಾಲ ಯಾವುದೇ ಗಿಡ ಮರಗಳ ಬಳಿ ಹೋಗಬಾರದು. ಕಲ್ಪವೃಕ್ಷ, ತೆಂಗಿನ ಮರ ಮನೆಯಲ್ಲಿ ಬೆಳೆದರೆ ತುಂಬ ಒಳ್ಳೆಯದು. ಈ ಮರ ಬೆಳೆದಂತೆ ಆ ಮನೆಯ ಅಭಿವೃದ್ಧಿಯೂ ಸಹ ಆಗುತ್ತದೆ. ಸಾಕ್ಷಾತ್ ಶಿವನಿಗೆ ಈ ಕಲ್ಪವೃಕ್ಷವು ಪ್ರಿಯವಾದದ್ದು. ಮನೆಯ ಅಂಗಳದಲ್ಲಿ ತೆಂಗಿನ ಮರವನ್ನು ಖಚಿತವಾಗಿ ಬೆಳೆಸಬಹುದು. ಅಶೋಕ ಮರ ಮನೆಗೆ ಪಾಸಿಟಿವ್ ಶಕ್ತಿಯನ್ನು ತಂದುಕೊಡುವ
ಅಶೋಕ ಮರ ಮನೆಯ ಮುಂದೆ ಇದ್ದರೆ ಅನೇಕ ಪ್ರಯೋಜನಗಳು ಸಿಗುತ್ತವೆ. ಈ ಮರದಿಂದ ಮನೆಯ ಸದಸ್ಯರಿಗೆ ಅಪಮೃತ್ಯು ದೋಷಗಳು ದೂರವಾಗುತ್ತವೆ. ಮನೆ ಮುಂದೆ ಈ ಮರ ಇದ್ದರೆ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಪ್ರೀತಿ ತುಂಬಿರುತ್ತದೆ. ದುಃಖವನ್ನು ದೂರ ಮಾಡುವ ಶಕ್ತಿಯೂ ಸಹ ಈ ಮರಕ್ಕಿದೆ. ಮುಳ್ಳಿನ ಗಿಡಗಳನ್ನು ಮಾತ್ರ ಮನೆ ಮುಂದೆ ಬೆಳಿಬೇಡಿ, ಏಕೆಂದರೆ ಮುಳ್ಳುಗಳಿರುವ ಸಸಿಗಳು ಮನೆಗೆ ಹೆಚ್ಚು ನೆಗೆಟಿವ್ ಶಕ್ತಿಯನ್ನು ಆಕರ್ಷಣೆ ಮಾಡುತ್ತೆ. ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದರೆ ಮರೆತು ಕೂಡ ಮುಳ್ಳಿನ ಗಿಡಗಳನ್ನು ಮನೆ ಮುಂದೆ ಬೆಳೆಸಬೇಡಿ. ಮನೆ ಮುಂದೆ ಬಾಳೆ ಗಿಡ ಬೆಳೆಸಿದರೆ ತುಂಬ ಒಳ್ಳೆಯದು. ಬಾಳೆ ಗಿಡವು ಕೂಡ ಆಂಜನೇಯ ಸ್ವಾಮಿಗೆ ಬಲು ಪ್ರೀತಿ. ಈ ಗಿಡವು ಮನೆ ಮುಂದೆ ಇದ್ದರೆ ದೈವಿಕ ಶಕ್ತಿಗಳು ಮನೆಯೊಳಗೆ ಪ್ರವೇಶ ಮಾಡುತ್ತೆ. ಇದರಿಂದ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಕಷ್ಟಗಳು ಬರೋದಿಲ್ಲ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾರ್ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ರಿಗೂ ಧನ್ಯವಾದಗಳು.